ಮೂಡ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಿಜೆಪಿಯ ಕಾರ್ಪೊರೇಟರ್ ಅವರ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಈ ಕುರಿತು ಮಾತಾಡಲಿಕ್ಕೆ ಮೂಡದ ಮಾಜಿ ಉದ್ಯೋಗಿ ಹಾಗೂ ಮೂಡದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ PS ನಟರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಟರಾಜ್ ಸರ್, ಏನ್ ಸರ್ ಇದು ವಸ್ತು? ಸರ್, ಈಗ ಇದುವರೆಗೂ ನಮಗೆ ಒಂದು ರಾಜಕಾರಣಿಗಳ ಒಂದು ಸಂಬಂಧಿಕರು ಅವರ ಒಂದು ಬೇನಾಮಿ ಹೆಸರಿನಲ್ಲಿ ಸೈಟ್ ಆಗ್ತಾ ಇರೋದು ತಿಳಿತಾ ಬರ್ತಿತ್ತು. ಮೊಟ್ಟ ಮೊದಲ ಬಾರಿಗೆ ಒಬ್ಬ ನಗರ ಪಾಲಿಕೆ ಸದಸ್ಯರ ವಿರುದ್ಧ ದಾಖಲೆಗಳು ಸಿಕ್ಕಿವೆ. ಅತ್ಯಾಶ್ಚರ್ಯ ಅಂದರೆ ಇವರು ಭಾರತೀಯ ಜನತಾ ಪಕ್ಷದ ಒಬ್ಬ ಪ್ರತಿನಿಧಿ. ಹಾಗಾಗಿ ಇವರು ನಮ್ಮ ಪ್ರಾಧಿಕಾರದ ಅವ್ಯವಹಾರಗಳ ಬಗ್ಗೆ ಮೈಸೂರಿನಿಂದ ಬೆಂಗಳೂರಿಗೆ ನಡೆದಂಥ ಪಾದಯಾತ್ರೆಯಲ್ಲಿ ಭಾಳ ಒಂದು ಕ್ರಿಯಾಶೀಲರಾಗಿ ಓಡಾಡಿ ಇವರು ಧರಣಿ ಮೂಲಕ ಮತ್ತು ಪ್ರತಿಭಟನೆ ಮೂಲಕ CBI ತನಿಖೆಗೆ ಕೇಳಿದಂಥ ವ್ಯಕ್ತಿಗಳಲ್ಲಿ ಒಬ್ಬರು. ಆದರೆ ಇವರು ಅವತ್ತೇ ಒಂದು ಆ ಸಭೆಯಲ್ಲೇ ನಾನು ಗೊತ್ತಿಲ್ಲದೆ 3 ಸೈಟ್ ತೊಗೊಂಡಿದ್ದೀನಿ, ಇವತ್ತೇ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ಬೇಕಾದಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗ ಆಗಬೇಕಾಗಿತ್ತು. ಆದರೆ ಇವರು ಹಾಗೆ ಮಾಡಿಲ್ಲ. ಈಗ ನಮಗೆಲ್ಲ ಸಿಕ್ಕಿದ ಮೇಲೂ ಅವರು ಅದನ್ನು ನೀಡಬೇಕು ಅಂತ ನಾವು ನಮ್ಮ ನಿವೃತ್ತ ನೌಕರರ ಸಂಘ ಒತ್ತಾಯಿಸ್ತಾ ಇದೆ. ಒಂದು ವೇಳೆ ನಮ್ಮ ಒಂದು ಬೇಡಿಕೆಗೆ ಮನವಿಗೆ ಅವರು ಮನ್ನಣೆ ನೀಡಲಿಲ್ಲ ಅಂದರೆ ನಾವು ನಮ್ಮ ನಿವೃತ್ತ ನೌಕರರ ಸಂಘದ ಸದಸ್ಯರು ಮತ್ತು ಸಾರ್ವಜನಿಕರು ಸೇರಿ ಅವ್ರ ಮನೆ ಮುಂದೆ ಅವರು ನೀಡುವವರೆಗೂ ಸಹ ನಾವು ಧರಣಿಯನ್ನು ಮಾಡಲಿಕ್ಕೆ ತೀರ್ಮಾನಿಸಿದ್ದೇವೆ. ಇದಿಷ್ಟು ನಿವೃತ್ತ ನೌಕರರಂತಹ PS ನಟರಾಜ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.